ಪಾಕ್ ಮತ್ತು ನ್ಯೂಜಿಲೆಂಡ್ ನಡುವಿನ ಟಿ20 ವಿಶ್ವಕಪ್ ಸೂಪರ್ ಎಂಟರ್ ಪಂದ್ಯ ಮಳೆಯಿಂದ ರದ್ದು. ಬಳಿಕ ಕೋಪಗೊಂಡರು ಪಾಕ್ ದಿಗ್ಗಜರು. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ಅಷ್ಟಕ್ಕೂ ಮಳೆಯಿಂದ ಪಂದ್ಯ ರದ್ದಾದ ಬಳಿಕ ಪಾಕ್ ದಿಗ್ಗಜರು ಏನೆಲ್ಲ ಹೇಳಿದರು ಅನ್ನೋದನ್ನು ನೋಡೋಣ. ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, 2026ರ ಟಿ20 ವಿಶ್ವಕಪ್ ಎರಡನೇ ಸುತ್ತಿನ ಪಂದ್ಯ ನಡೆಯುತ್ತಿದೆ. ಅದರಲ್ಲಿ ಬಂದ್ಬಿಟ್ಟು ಮೊದಲ ಪಂದ್ಯದಲ್ಲಿ ಪಾಕ್ ಮತ್ತು ನ್ಯೂಜಿಲೆಂಡ್ ತಂಡವು ಎದುರಾಗಿದ್ದವು. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂಥ ಪಾಕಿಸ್ತಾನ ತಂಡವು ಇನ್ನೇನು ಬ್ಯಾಟಿಂಗ್ಗೆ ಬರುವಂಥ ಸಮಯದಲ್ಲಿ ವರ್ಣನ ಆರ್ಭಟ ಜೋರಾಯಿತು. 2 ಗಂಟೆಯಾದರೂ ಸಹ ನಿಲ್ಲದ ವರ್ಣನ ಆರ್ಭಟಕ್ಕೆ ಬೇಸರಗೊಂಡಂಥ ಅಂಪೈರ್ಗಳು ತಲಾ ಒಂದೊಂದು ಪಾಯಿಂಟ್ಗಳನ್ನು ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ತಂಡಕ್ಕೆ ನೀಡಿದರು. ನಂತರ ಮಾತನಾಡಿದಂಥ ಪಾಕಿಸ್ತಾನದ ದಿಗ್ಗಜ ಆಟಗಾರರಾದಂಥ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಇದು ನಿಜಕ್ಕೂ ದುರದೃಷ್ಟಕರ. ನಾವು ಈ ಪಂದ್ಯವನ್ನು ಸುಲಭದಿಂದವಾಗಿ ಗೆದ್ದುಕೊಳ್ಳಬಹುದಾಗಿತ್ತು ಮತ್ತು ಅನ್ಯಾಯವಾಗಿ 1 ಅಂಕಗಳನ್ನು ಕಳೆದುಕೊಂಡಿದ್ದೇವೆ. ವಿಶ್ವಕಪ್ನಂಥ ದೊಡ್ಡ ಟೂರ್ನಮೆಂಟ್ಗಳಲ್ಲಿ ಇದು ದುರಂತ ಎಂದು ಶೋಯಬ್ ಅಖ್ತರ್ ಅವರು ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ನಾವು ಒಳ್ಳೆಯ ಆಟವನ್ನು ಆಡುತ್ತಾ ಟಿ20 ವಿಶ್ವಕಪ್ನಲ್ಲಿ ಮೂವ್ಮೆಂಟನ್ನು ಕಾಯ್ದುಕೊಂಡಿದ್ದೆವು. ಅದ್ಯಾಕೋ ಮಳೆ ಬಂದ ಕಾರಣ ನಮ್ಮೆಲ್ಲ ಪ್ಲಾನ್ಗಳನ್ನು ಬುಡಮೇಲ ಮಾಡಿತು ಮತ್ತು ಈ ಪಂದ್ಯ ರದ್ದಾದ ಬಳಿಕ ವೈಯಕ್ತಿಕವಾಗಿ ಬೇಸರವಾಗಿದೆ. ಏಕೆಂದರೆ ಕಿವೀಸ್ ವಿರುದ್ಧ ನಾವು ಸುಲಭದ ಜಯವನ್ನು ಸಾಧಿಸುತ್ತಿದ್ದೆವು. ಬಿಕಾಸ್ ನಮ್ಮಲ್ಲಿ ಬೆಸ್ಟ್ ಸ್ಪಿನ್ನರ್ಗಳಿದ್ದಾರೆ. ಇವರ ವಿರುದ್ಧ ಅವರುಗಳು ಸ್ಟ್ರಗಲ್ ಮಾಡುತ್ತಿದ್ದರು. ಆದರೆ ಮುಂಬರುವ ಎಲ್ಲ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟು ಅಲ್ಲಿಗೂ ಸಹ ಗೆದ್ದು ಭಾರತಕ್ಕೆ ಸೋಲಿನ ರುಚಿಯನ್ನು ನೀಡುತ್ತವೆ ಎಂದು ಹೇಳುವುದರ ಮೂಲಕ ಶೋಯಬ್ ಅಖ್ತರ್ ಅವರು ದೊಡ್ಡ ಹೇಳಿಕೆಯನ್ನು ನೀಡಿದರು. ಮಾತು ಮುಂದುವರಿಸಿದ ಅವರು, ಇನ್ನೇನಿದ್ದರೂ ಮುಂಬರುವ ಪಂದ್ಯಗಳನ್ನು ಗೆಲ್ಲುವುದರ ಮೂಲಕ ಫೋಕಸ್ ಮಾಡಬೇಕೆಂದು ಹೇಳಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಪಾಕಿಸ್ತಾನ ತಂಡವು ಫೈನಲ್ ಅಲ್ಲೇ ಭಾರತ ತಂಡವನ್ನು ಸೋಲಿಸುತ್ತಾ ಅಥವಾ ಇಲ್ಲ ಎಂಬುದನ್ನು ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಹಾಗೆ ನೋಡುತ್ತಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆಲ್.